ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಮುಂದ್ಗಡೆ ಸ್ವಲ್ಪ ಸ್ವೀಟ್ ಹೆಚ್ಚಿಗೆ ಇರುತ್ತೆ, ಚೊಟ್ಟಿನ ಕಡೆ ಸ್ವೀಟ್ ಇರೋದಿಲ್ಲ. ಮುಂದ್ಗಡೆ ತಿನ್ಬೇಕು. ನಾನು ಹಿಂಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೆ ಮಾವಿನ ತೋಟದಲ್ಲಿ. ಅಲ್ಲಿ ನೋಡಿದ್ರೆ ಬಿಳಿ ಮುಳ್ಳಣ್ಣು ಆಗಿದೆ. ಸಕ್ಕರೆ ಬೋರೆ ಅಂತ ಹೇಳ್ತೇವೆ, ಬಿಳಿ ಮುಳ್ಳಣ್ಣು. ಇವೆಲ್ಲ ವೈಲ್ಡ್ ಫ್ರೂಟ್ಸ್, ನಮ್ಮ ಇಮ್ಯುನಿಟಿಯನ್ನೇ ಬಿಲ್ಡ್ ಮಾಡುವಂಥದ್ದು. ಬಿಳಿ ಮುಳ್ಳಣ್ಣು, ನೇರಳೆ ಹಣ್ಣು, ನುರ್ಕಲ ಹಣ್ಣು, ಕರಿ ಸೂಜಿ ಹಣ್ಣು, ಸಕ್ಕರೆ ಬೋರೆ ಭಾಳ ಸ್ವೀಟ್ ಇರುತ್ತೆ. ಸಾಮಾನ್ಯ ಬಿಳಿ ಮುಳ್ಳಣ್ಣು ಅಂತ ಹೇಳ್ತೇವೆ. ಅದು ಅಲ್ಲಿ ಮರಗಳಿಗೆ ಆಶ್ರಯ ಪಡ್ಕೊಂಡು ಬೆಳ್ಕೊಂಡಿರುತ್ತೆ. ಇಲ್ಲ ಕೊಡ್ದಾಕ್ಬಿಡ್ತಾರೆ, ಮುಳ್ಳಿನ ಗಿಡ ನಮಗೆ ಯಾಕೆ ಅಂತ. ಅದು ನಾವಿಲ್ಲಿ ಒಂದೇ ಒಂದು ಬಿಳಿ ಮುಳ್ಳಿನ ಗಿಡನೂ ಕಡಿಯೋದಿಲ್ಲ, ಎಲ್ಲ ಗಿಡ ಹಾಗೆ ಇಟ್ಕೊತೇವೆ. ಯಾಕೆಂತಂದರೆ ಇದು ನಮ್ಮ ದೇಹನ ತಂಪು ಮಾಡುವಂಥದ್ದು. ನೋಡ್ಬೋದು ಎಷ್ಟು ಬಿಸಿಲಿದೆ ಈಗ. ಅದು ನಾವು ಇಂಥ ಹಣ್ಣುಗಳು ತಿನ್ನೋದ್ರಿಂದ ಬಾಡಿ ತಂಪಾಗ್ತಾ ಬರುತ್ತೆ, ಕೂಲ್ ಆಗ್ತಾ ಬರುತ್ತೆ. ನ್ಯಾಚುರಲ್ ಆಗಿ ಪ್ರಕೃತಿನೇ ಆ ಟೈಪ್ ಮಾಡಿರುವಂಥದ್ದು. ಆಯಾ ಸೀಸನ್ನಿಗೆ ಆಯಾ ಹಣ್ಣುಗಳು ಬರುವಂಥದ್ದು. ಈ ರೀತಿ ನಾವು ಉಪಯೋಗಿಸೋದ್ರಿಂದ ನಾವು ನ್ಯಾಚುರಲ್ ಆಗಿ ನಮ್ಮ ಬಾಡಿಯನ್ನು ಕೂಲಾಗಿ ಇಟ್ಕೋಬೋದು. ನಾವು ವಾಕಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಬಂದಿದ್ದೆ. ಇಲ್ಲಿ ಮುಳ್ಸಂಪಿಗೆ ಹಣ್ಣು ಅಂತ ಹೇಳ್ತೇವೆ. ಈ ಫುಲ್ ಕಾಯಾಗಿದೆ, ಬಣ್ಣ ಬರ್ತಾ ಇದೆ ಅಲ್ಲಿ ಕೆಂಪು ಬಣ್ಣದ್ದು. ಇದು ಕೆಂಪು ಮಿಶ್ರಿತ ಸುಮಾರು ಆರೆಂಜ್ ಕಲರಲ್ಲಿ ಬರುತ್ತೆ. ಭಾಳ ಟೇಸ್ಟ್ ಇರುತ್ತೆ, ಸ್ವಲ್ಪ ಹುಳಿ, ಆ ಪ್ಲೆಸೆಂಟ್ ಟೇಸ್ಟ್ ಇರುತ್ತೆ. ಈ ಕಾಯಿ ಒಂದು ವಾರ ಬಿಟ್ಟು ಬಂದು ತಿನ್ನಬೇಕು, ಸೂಪರ್ ಇರುತ್ತೆ. ಅದು ಜಾಮ್ ಮಾಡ್ತೇವೆ, ಅದರಿಂದ ಉಪ್ಪಿನಕಾಯಿ ಮಾಡ್ತೇವೆ, ಭಾಳ ಚೆನ್ನಾಗಾಗತ್ತೆ. ನಾವಿಲ್ಲಿ ಮುಳ್ಸಂಪಿಗೆ ಹಣ್ಣು ಅಂತ ಹೇಳ್ತೇವೆ. ಸಣ್ಣ ಮುಳ್ಳಿರುತ್ತೆ ಅದಕ್ಕೆ, ಕಾಂಡಗಳಿಗೆಲ್ಲ. ಇದಕ್ಕೇನು ಮುಳ್ಳಿರೋದಿಲ್ಲ, ಬುಡಕ್ಕೆ ಮುಳ್ಳಿರುತ್ತದೆ, ಅದಕ್ಕೆ ಮುಳ್ಸಂಪಿಗೆ ಹಣ್ಣು ಅಂತ ಹೇಳ್ತೇವೆ. ಸಂಪಿಗೆ ಹಣ್ಣು, ಬಿಳೆ ಮುಳ್ಳಣ್ಣು, ಸಕ್ಕರೆ ಬೋರೆ ಅಂತ ಹೇಳಿದ್ದೆ ಆವಾಗ. ಅವನ ಕೈಗೆ ಸಿಗುವಂಗಿತ್ತು ಅಲ್ಲಿ, ನಾನು ತಿಂದು ನಿಮಗೆ ಟೇಸ್ಟ್ ಹೇಳಿದ್ದೆ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಅದು ಮರಕ್ಕೆ ಹಬ್ಕೊಂಡು ಮೇಲೆ ಬೆಳೆದಿದೆ, ಮರದ ಆಶ್ರಯ ತಗೊಂಡು. ನಮ್ಮ ಕೈಗೆಲ್ಲೂ ಸಿಗ್ತಾ ಇಲ್ಲ ಅದು. ಆದರೆ ನಾವು ಅದನ್ನು ಕಡ್ದಿಲ್ಲ, ಹಾಗೆ ಬಿಟ್ಟಿಟ್ಟಿದ್ದೇವೆ. ಯಾಕಂತಂದರೆ ಒಂದು ಸಸ್ಯ ಸಂಪತ್ತಿದೆಯಲ್ಲ, ಎಲ್ಲರೂ ಮುಳ್ಳು ಗಿಡ ಕಡಿತಾ ಇದ್ದಾರೆ. ಕಡ್ದು ಅದು ನಶಿಸಿ ಹೋಗ್ತಾ ಇದೆ. ನಾವು ಈ ಟೈಪ್ ಬಿಟ್ಟಿಡೋದ್ರಿಂದ ನಮಗಷ್ಟೇ ಅಲ್ಲದೆ ಎಷ್ಟೋ ಸಾವಿರ ಪಕ್ಷಿಗಳು ಬರುತ್ತೆ ಅಲ್ಲಿ. ಆ ಪಕ್ಷಿಗಳು ಬಂದು ಆ ಹಣ್ಣನ್ನು ತಿನ್ನುತ್ತೆ. ಈಗ ಎಲ್ಲ ಹೋದರೂ ಅಕೇಶ ಮರ ಬೇರೆ ಬೇರೆದಿದೆ, ಪಾಪ ಹಕ್ಕಿಗಳಿಗೂ ತಿನ್ನಲಿಕ್ಕೇನೂ ಸಿಗೋದಿಲ್ಲ. ಆದರೆ ನಾವೆಲ್ಲಿ ಈ ಟೈಪ್ ಮಾಡಿರೋದ್ರಿಂದ ಹಕ್ಕಿಗಳು ತುಂಬ ಖುಷಿಯಾಗಿರುತ್ತೆ. ಬೆಳಗ್ಗೆ ಬಂದು ನೋಡಬೇಕು ಎಷ್ಟು ಹಕ್ಕಿಗಳು ಬರುತ್ತೆ. ಬೆಳಗ್ಗೆ ಬಂದು ಎಲ್ಲ ಖಾಲಿ ಮಾಡಿಬಿಡುತ್ತೆ. ಈಗ ಬಂದು ಏನೂ ಸಿಗೋದಿಲ್ಲ, ಎಲ್ಲ ತಿಂದು ಖಾಲಿ ಮಾಡುತ್ತೆ ಬೆಳಗ್ಗೆ ಬಂದು. ಅಷ್ಟೇ ಅಲ್ಲದೆ ಆ ಒಂದು ಹಕ್ಕಿಗಳಲ್ಲಿ ಬರೋದ್ರಿಂದ ಅವು ಹಿಕ್ಕಿಗಳು ಹಾಕತ್ತೆ ಅಲ್ಲಿ. ಅದರಿಂದ ಆ ಒಂದು ಗಿಡದ ಫಲವತ್ತತೆ ಹೆಚ್ಚಿಗೆ ಆಗ್ತಾ ಬರುತ್ತೆ. ಅದೊಂದು ಗೊಬ್ಬರ ಸಿಕ್ತಂಗೆ, ಭಾಳ ನ್ಯೂಟ್ರಿಷಿಯಸ್ ಕಾಂಪೋಸ್ಟ್ ಅದು. ಆ ರೀತಿ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಆ ಒಂದು ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಹೀಗೆ ನಾವು ಎಷ್ಟೋ ಗಿಡಗಳಿರುತ್ತೆ, ನಮಗೆ ಸಿಗೋದಿಲ್ಲ ಅಂತ ಅದನ್ನ ಕಡಿಯೋದಲ್ಲ. ಅದರಿಂದ ಬೇರೆ ಬೇರೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ. ನಾನು ಬರ್ತಾ ಇದ್ದೆ, ಬಾಳೆ ಗಿಡ ಸುಮಾರಿತ್ತು, ಬಾಳೆ ಕೊಂಡಿಗೆ ಅಷ್ಟೇ ಇದೆ, ಬಾಳೆಕಾಯಿ ಒಂದೂ ಇಲ್ಲ. ಸಾಕು, ನಮಗೂ ಸಿಗೋಟ್ಟು ಸಿಗತ್ತೆ, ಬೇರೆದಕ್ಕೂ ಬೇಕಲ್ಲ. ಹೀಗೆ ನಮಗೆ ಸಿಗಲ್ಲ, ನಾವು ಕಡ್ದು ಹಾಕೋದಲ್ಲ. ಅದರಿಂದ ಬೇರೆ ಬೇರೆ ಜೀವಿಗಳಿಗೆಲ್ಲ ಅದು ಉಪಯೋಗ ಆಗತ್ತೆ. ಹೀಗೆ ನಾವು ಪ್ರಕೃತಿಯ ಜೊತೆಗೆ ಬದುಕ್ತಾ ಬರಬೇಕು. ಆವಾಗ ನಮ್ಮ ಜೀವನ ಜೊತೆಗೆ ನಮ್ಮೆಲ್ಲರ ಒಂದು ಜೀವನ ಸುಂದರವಾಗಿರುತ್ತೆ. ಇದು ಕಾಜು, ಕ್ಯಾಶ್ಯೂ ಫ್ರೂಟ್ ಅಂತ ಹೇಳ್ತೇವೆ. ಗೇರಣ್ಣು ಒಂದು ಹಳದಿ ಬಣ್ಣದಿದೆ ನೋಡಿ. ಕಾಜು ಫ್ರೂಟ್ ಭಾಳ ಟೇಸ್ಟ್ ಇರುತ್ತೆ. ಅದ್ರದ್ದು ಬೀಜದ ಜೊತೆಗೆ ಹಣ್ಣು ಕೂಡ ಟೇಸ್ಟ್ ಆಗಿರುತ್ತೆ. ನೋಡುವ ಹೇಗಿದೆ ಅಂತ. ಇದನ್ನು ಈಗ ಕೊಯ್ದೆ ನಾನು. ಬೀಜನ ತೆಗಿಬೇಕು. ಈ ಟೈಪ್ ತಿರುಪಿ ಹಣ್ಣನ್ನು ತಿಂತಾ ಬರ್ತೇವೆ. ಭಾಳ ಸ್ವೀಟ್ ಇದೆ. ಸ್ಟಾರ್ಟಿಂಗಲ್ಲಿ ಸ್ವೀಟ್ ಇರೋದಿಲ್ಲ, ಈ ಸೀಸನ್ ಮುಗಿತಾ ಬರಬೇಕಿದ್ರೆ ಭಾಳ ಸ್ವೀಟ್ ಆಗ್ತಾ ಬರುತ್ತೆ ಗೇರಣ್ಣು. ಇದರಲ್ಲಿ ಹಳದಿ ಬಣ್ಣದ್ದು, ಕೆಂಪು ಬಣ್ಣದ್ದು, ಸ್ವಲ್ಪ ಗುಲಾಬಿ ಬಣ್ಣದ್ದು, 2-3 ವೆರೈಟಿ ಇದೆ. ಶಾರ್ಟು, ಉದ್ದ ಇರೋದು, ಹೀಗೆ 2-3 ಜಾತಿ ಇರುತ್ತೆ. ಮುಂದ್ಗಡೆ ಸ್ವಲ್ಪ ಸ್ವೀಟ್ ಹೆಚ್ಚಿಗೆ ಇರುತ್ತೆ,
ಚೊಟ್ಟಿನ ಕಡೆ ಸ್ವೀಟ್ ಇರೋದಿಲ್ಲ, ಮುಂದ್ಗಡೆ ತಿನ್ಬೇಕು. ಈಗ ಗೇರಣಿ ಇದೆಯಲ್ಲ, ಥಂಡಿ, ಕೆಮ್ಮು, ಕಫ, ಗಂಟ್ಲು ನೋವು ರಾಮಬಾಣ್ದಂಗೆ ಕೆಲಸ ಮಾಡುತ್ತೆ. ಹಾಗಾಗಿ ಸೀಸನ್ ಏನು ಚೇಂಜ್ ಆಗುತ್ತಲ್ಲ, ಆ ಟೈಮಲ್ಲಿ ಗೇರಣಿ ಆಗುತ್ತೆ. ಸಿಕ್ಕಾಪಟ್ಟೆ ರಸ ಇರುತ್ತೆ, ನೀರು ಕುಡ್ದಂಗೆ ನೋಡಿ. ಎಷ್ಟು ನೀರಿದೆ ನೋಡಿ ಇದರಲ್ಲಿ. ನಾ ಸುಮಾರು ಕುಡ್ದಾಯ್ತು, ಮತ್ತೂ ಇದೆ. ಫುಲ್ಲ ನೀರಿರುತ್ತೆ, ಜ್ಯೂಸಿ ಆಗಿರುತ್ತೆ. ಒಂದು ಟೈಪ್ ಆ ಫೈಬರ್ ಕಂಟೆಂಟ್ ಭಾಳ ಇದೆ, ಒಳ್ಳೆ ಡೈಜೆಷನ್ ಅಪಟೈಸರ್. ಹೀಗೆ ತೋಟದಲ್ಲಿ ಹೋಗ್ತಾ ಇದ್ರೆ ತುಂಬ ಹಣ್ಣುಗಳ ಗಿಡ ಇದೆ, ಬೇರೆ ಬೇರೆ ಹಣ್ಣು ಗಿಡಗಳ ಇದೆ. ನಿಮಗೆ ಇನ್ನೊಮ್ಮೆ ತೋರಿಸ್ತಾ ಬರ್ತೀನಿ ಎಲ್ಲ ಇದನ್ನು, ಟೈಮ್ ಸಿಕ್ಕಿದಾಗ ಮತ್ತೆ ಬರ್ತೇನೆ ನಿಮ್ಮ ಮುಂದೆ. ಇದು ಹೈಬ್ರಿಡ್ ವೆರೈಟಿ, ಇದು ಕ್ಯಾಶ್ಯೂದಲ್ಲಿ ವೆಂಗುರ್ಲಾ 7 ಅಂತ ಹೇಳ್ತೇವೆ. ಸೈಜ್ ದೊಡ್ಡ ಇರುತ್ತೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ವೆಂಗುರ್ಲಾ 7 ಅನ್ನು ಯೂಸ್ ಮಾಡ್ತಾರೆ. ಇದ್ರ ಹಣ್ಣು ಸ್ವಲ್ಪ ಗಟ್ಟಿ ಇರುತ್ತೆ, ಹಾರ್ಡ್ ಇರುತ್ತೆ. ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ, ಚೊಟ್ಟು ಗಟ್ಟಿ ಇರೋದ್ರಿಂದ ಮೋಡ ಗಿಡ ಬಂದರೆ ಉದುರೋಗೋದಿಲ್ಲ ಹೂ. ಸುಮಾರು ಸಾಮಾನ್ಯವಾದ ಮೋಡವನ್ನು ರೆಸಿಸ್ಟ್ ಮಾಡ್ಕೊಂಡು ಬೆಳೆಯುತ್ತೆ. ಮತ್ತು ಸ್ಟಾರ್ಟಿಂಗಿಂದ ಕಡೆವರೆಗೂ ಹೂ ಬರ್ತಾನೆ ಇರುತ್ತೆ. ಒಂದ್ಸಲ ಮೋಡಕ್ಕೆ ಹೋದ್ರೂ ಕೂಡ ಮತ್ತೆ ಬರುತ್ತೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 8-10 kg ಇಲ್ಲತ್ತು ಪಕ್ಕ ಬರುತ್ತೆ ಅದಕ್ಕೆ. ಇದು ರಾಮಫಲದ ಗಿಡ. ಇಲ್ಲಿ ರಾಮಫಲ ಹಣ್ಣಾಗಿದೆ ನೋಡಿ, ಕೆಂಪು ಬಣ್ಣದಲ್ಲಿ ಬರುತ್ತೆ ರಾಮಫಲ. ಬೇಸಿಗೆ ಏನಾಗುತ್ತೆ ಅಂತಂದರೆ, ಸಿಕ್ಕಾಪಟ್ಟೆ ಹೀಟ್ ಇರೋದ್ರಿಂದ ಎಲೆಗಳನ್ನೆಲ್ಲ ಉದುರಿಸ್ಕೊಳ್ಳುತ್ತೆ. ನಾವು ಮನೆ ನೀರು ಹಾಕಿದ್ವಿ, ನೀರು ಹಾಕಿದ್ದಕ್ಕೆ ಅಲ್ಲೇ ಸ್ವಲ್ಪ ಚಿಗುರಿ ಮತ್ತು ಹಣ್ಣಾಗ್ತಾ ಇದೆ ಇದಕ್ಕೆಲ್ಲ ರಾಮಫಲ. ಪಪ್ಪಾಯ ಇದೆ ಆ ಕಡೆಗೆ, ಸಲಾಗಿ ಹಾಕಿದ್ದೇವೆ ನಾವಿಲ್ಲಿ ರಾಮಫಲವನ್ನು. ಇದು ಪ್ರಿಯಲ್ದ ಗಿಡ, ಚಿಕ್ಕ ಗಿಡ, ನೀವು ನೋಡ್ಬೋದು. ಭಾಳ ದೊಡ್ಡ ಗಿಡ ಅಲ್ಲ ಇದು, ಕಲ್ಲು ಬಂಡೆ ಮೇಲೆ ಆಗಿದೆ. ಪಕ್ಕದಲ್ಲಿ ಮುಳ್ಳಿನ ಗಿಡ ಸಹಿತ ಇದೆ, ಇದು ಕೂಡ ಮುಳ್ಳೆ. ನೀವು ನೋಡ್ಬೋದು ಫುಲ್ ಥಾರ್ನ್ಸ್ ಇದೆ. ಅದನ್ನು ಕೂಡ ನಾವು ಹಾಗೆ ಇಟ್ಟಿದ್ದೇವೆ, ಅಲ್ಲಿ ಕಡಿಲಿಲ್ಲ. ಯಾಕಂತಂದರೆ ಅದು ಕೂಡ ನಮಗೆ ಔಷಧಿಗೆ ಬರುವಂಥದ್ದು, ಮಳೆಗಾಲದಲ್ಲಿ ಹಣ್ಣು ಕೊಡುವಂಥದ್ದು. ಮತ್ತು ಇದ್ರ ಹೂವಿಗೆ ಒಳ್ಳೆ ಜೇನುತುಪ್ಪ ಬರುತ್ತೆ. ಇದು ಪ್ರಿಯಾಲದ ಹಣ್ಣು, ಮುಟ್ಟಿದ್ದೇ ಬೀಳುತ್ತೆ, ಸಾಫ್ಟ್ ಇರುತ್ತೆ ಅದು. ಚಿರೋಂಜಿ ಸೀಡ್ಸ್ ಅಂತ ಹೇಳ್ತಾರೆ. KGಗೆ ಸುಮಾರು 2000 ಇದೆ ಇದರದ್ದು ರೇಟು. ಸೂಪರ್. ಹುಣಸೆ ಮಿಕ್ಸು ಕಾಂಬಿನೇಷನ್ ಮಾತ್ರ ಸೂಪರ್ ಇದೆ. ಇವೆಲ್ಲ ಹೌದು. ಇಟ್ಟು ಸಣ್ಣ ಗಿಡಕ್ಕೆ ಎಷ್ಟಾಗಿದೆ ನೋಡಿ, ಅದಕ್ಕೆ ಫುಲ್ಲ ಬಂದಿದೆ. ಗೊಬ್ಬರ ಎಲ್ಲ, ನೀರೆಲ್ಲ ಎಂಥದ್ದು ಇಲ್ಲ ಅದಕ್ಕೆ. ಆ ಕಾಡಲ್ಲಿ, ಆ ಡ್ರೈ ಏರಿಯಾದಲ್ಲಿ ಈ ನಮ್ಮನೆ ಫಲವತ್ತತೆ ಬರ್ತಾ ಇದೆ. ಈ ಗಾಳಿನೇ ಹೆಂಗಾಗಿಬಿಟ್ಟಿದೆ, ಫುಲ್ ಸಾವಯವ ಗಾಳಿ ಆಗಿಬಿಟ್ಟಿದೆ. ಇದು ವೃಷ್ಯ, ಒಳ್ಳೆ ಎನರ್ಜಿ ಹಾಗೂ ಸ್ಟ್ರೆಂತನ್ನು ಹೆಚ್ಚು ಮಾಡುವಂಥದ್ದು. ಇದರ ಬೀಜ ಒಳಗಡೆಗೆ ಕ್ಯಾಶ್ಯೂ ನಟ್ಸ್ ಇದ್ದಂಗೆ ಇರುತ್ತೆ, ಬಾದಾಮ್ ಟೈಪು. ಅದನ್ನು ವಾಜ್ಯಕರವಾಗಿ ಯೂಸ್ ಮಾಡುವಂಥದ್ದು ಹಾಗೂ ರಸಾಯನವಾಗಿ ಯೂಸ್ ಮಾಡುವಂಥದ್ದು. ಒಳ್ಳೆ ಇಮ್ಯುನಿಟಿಯನ್ನು ಕೂಡ ಬಿಲ್ಡ್ ಮಾಡ್ತದೆ. ಇದು ಕುಸುಮಾಲೆ ಹಣ್ಣು, ಕುಸುಂಬಾಲೆ ಅಂತ ಹೇಳ್ತವೆ. ಸ್ವಲ್ಪ ಕೇಸರಿ ಇದೆ ಅಂತಂದರೆ ಫುಲ್ ಹಣ್ಣಾಗಿಲ್ಲ ಅಂತ. ಇಟೆ ಬ್ಲ್ಯಾಕ್ ಆಗಿ ರೆಡ್, ಡಾರ್ಕ್ ರೆಡ್, ಕೆಂಪು ಬಂತು ಅಂದರೆ ಸ್ವೀಟ್ ಇರುತ್ತೆ, ಚೆನ್ನಾಗಿದೆ. ಎಲ್ಲ ಕುಸುಮಲೆ ಗಿಡ ಹಾಗೆ ಇಟ್ಟಿದ್ದೇವೆ, ನೀವು ನೋಡ್ಬೋದು. ಇವೆಲ್ಲ ಕುಸುಮಲೆ ಗಿಡ. ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು, ಯಾವುದೇ ಒಂದು ಮೇಂಟೆನೆನ್ಸ್ನ ಅವಶ್ಯಕತೆ ಇಲ್ಲ. ಗಿಡ ಹಾಕಿಟ್ರೆ ಸಾಕು ನೀವು. ಹೀಗೆ ನೀವು ನಿಮ್ಮ ಗಾರ್ಡನ್ನಲ್ಲಿ ಸೈಡಿಗೆ ನೀರಿನ ಪ್ರಾಬ್ಲಮ್ ಇದೆ ಅಂತ ಅನಿಸೋದವರಿಗೆ ಇವೆಲ್ಲದನ್ನು ಹಾಕಿಡ್ಬೋದು. ಸಲಾಗಿ ಹಾಕಿದ್ದೇವೆ, ನೀವು ಅಲ್ಲಿವರೆಗೂ ಹಾಕಿದ್ದೇವೆ. ಎಲ್ಲ ಟೈಪಿನ ಹಣ್ಣಿನ ಗಿಡಗಳು. ಕುಸುಮಲೆ ಗಿಡ ಇದೆ, ಮುಂದೆ ಪೈನಾಪಲ್ ಇದೆ, ಪಪ್ಪಾಯ ಇದೆ, ವಾಟರ್ ಆ್ಯಪಲ್ ಇದೆ, ನೇರಳು, ಕುಂಟು ನೇರಳು, ಹೀಗೆ ಭಾಳ ಗಿಡಗಳಿದೆ. ಹೀಗೆ ಅಲ್ಲಿವರೆಗೆ ನೋಡ್ಕೊಬರುವ. ಇದು ಪೈನಾಪಲ್ಲು, ಅನಾನಸ್ ಅಂತ ಹೇಳ್ತೇವೆ. ಇದರಲ್ಲಿ 2 ವೆರೈಟಿ ಇದೆ ನಾವಿಲ್ಲಿ ಹಾಕಿದ್ದು.
ಒಂದು ರಾಣಿ ಪೈನಾಪಲ್ ಹಾಗೂ ರಾಜ ಪೈನಾಪಲ್. ರಾಣಿ ಪೈನಾಪಲ್ ಹೇಗೆ ಅಂತಂದರೆ ಸೈಜ್ ಸಣ್ಣ ಬರುತ್ತೆ, ಭಾಳ ಸ್ವೀಟ್, ಹುಳಿನೇ ಇರೋದಿಲ್ಲ ಇದಕ್ಕೆ. ಸೊ ನಾವು ಸಲಾಗಿ ಹಾಕಿದ್ದೇವೆ ಅಲ್ಲಿ, ಎಲ್ಲ ಕಾಯಿ ಬರ್ತಾ ಇದೆ. ಆ ಕಡೆ ಹಾಕಿದ್ದು ರಾಜ ಪೈನಾಪಲ್ಲು, ಇನ್ನೂ ಕಾಯಿ ಬರಲಿ ಸ್ಟಾರ್ಟ್ ಆಗಲಿಲ್ಲ ಅದಕ್ಕೆ. ಅದು ಜಾಮ್ ಎಲ್ಲ ಮಾಡಲಿಕ್ಕೆ ಬೆಸ್ಟು, ಜಾಮ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಇಲ್ಲ ನಾವು ಪಪ್ಪಾಯ ಹಾಕಿದ್ದೇವೆ, ಇದೆಲ್ಲ 2-3 ಜಾತಿ ಇದೆ ಪಪ್ಪಾಯದಲ್ಲೂ ಕೂಡ. ಚಿಕ್ಕ ಚಿಕ್ಕ ಗಿಡಗಳಿಗೆ ಫುಲ್ಲು ಪಪ್ಪಾಯ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಫುಲ್ ಕಾಯಿ ಬಂದಿದೆ, ಇಲ್ಲಿ ಬಂದಿದೆ, ಅದಕ್ಕೆ ಬಂದಿದೆ, ಅದಕ್ಕೆ ಬಂದಿದೆ, ಅದಕ್ಕೆ ಬಂದಿದೆ, ಫುಲ್ ಕಾಯಿ ಬಂದಿದೆ ಪಪ್ಪಾಯ. ಪೈನಾಪಲ್ ಇದೆ, ಇದು ಲೋಕಲ್, ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರಲ್ಲ ವೈಲ್ಡ್ ವೆರೈಟಿದು ಪೈನಾಪಲ್ಲು. ಇದು ಕಲರು ಇದೆಲ್ಲ ಬೇರೆ, ಹಳದಿ ಬಣ್ಣದಲ್ಲಿ ಬರುತ್ತೆ, ಕಂಪ್ಲೀಟ್ಲಿ ಯೆಲ್ಲೋ ಕಲರ್, ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ. ಇದು ಫುಲ್ ಹಳದಿ ಬಣ್ಣದಲ್ಲಿ ಬರುತ್ತೆ. ಇದು ನಾರು ಇದು ಎಲ್ಲ ಹೆಚ್ಚು, ಸ್ವೀಟ್ ಎಲ್ಲ ಕಡಿಮೆ. ಇದು ವೈಲ್ಡ್ ವೆರೈಟಿ ಪೈನಾಪಲ್ಲು. ಅಲ್ಲಿ ನಾವು ಗ್ರೇಪ್ಸ್ ಹಾಕಿದ್ದೇವೆ ಈಗ, ದ್ರಾಕ್ಷಿ. ಇದು ದ್ರಾಕ್ಷಿಯ ಬಳ್ಳಿ ಹಬ್ಬಿಸ್ತಾ ಇದ್ದೇವೆ, ಕಪ್ಪು ದ್ರಾಕ್ಷಿ ಇದು. ಇಲ್ಲಿ ಒಂದು 2 ಇದೆ ದ್ರಾಕ್ಷಿ ಬಳ್ಳಿ. ಇದನ್ನೊಂದು 2 ತಿಂಗಳ ಬೇಕು ಹಬ್ಬಿ ಕಾಯಿ ಬರಲಿಕ್ಕೆ, 2 months ಬೇಕು. ಇದು ವಾಟರ್ ಆ್ಯಪಲ್ ಈ ಕಡೆ ಇರೋದು. ಸೀಸನ್ ಜಸ್ಟ್ ಮುಗೀತು ಇದ್ರದ್ದು. ಈ ಗಿಡಕ್ಕೆ, ಬೇರೆ ಗಿಡಕ್ಕೆ ಹೂ ಬರ್ತಾ ಇದೆ, ಇದಕ್ಕೆಲ್ಲ ಸೀಸನ್ ಮುಗೀತು. 1-2 ಕಾಯಿ ಇರಬೇಕು ಹೆಚ್ಚಾಗಿ. ಗ್ರೀನ್ ವೆರೈಟಿ, ಇದು ಹಸಿರು ವೆರೈಟಿ, ಗ್ರೀನ್ ಕಲರಲ್ಲಿರುತ್ತೆ, ಫುಲ್ ಹಸಿರು ವೆರೈಟಿ ವಾಟರ್ ಆ್ಯಪಲ್. ಮತ್ತು ಹೂ ಬರ್ತಾ ಇದೆ, ಸುಮಾರು 6 months ಬರ್ತಾನೆ ಇರ್ತದೆ. ಮುಗ್ದಿದೆ ಬರ್ತಾನೆ ಇರ್ತದೆ. ಗ್ರೀನ್ ವೆರೈಟಿದು, ಗ್ರೀನು, ಪಿಂಕು, ರೆಡ್, ವೈಟು, ಸ್ವಲ್ಪ ಆರೆಂಜ್ ಕಲರು, ಸುಮಾರು ಬಣ್ಣದಿದೆ ಇದು ವಾಟರ್ ಆ್ಯಪಲ್.